ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟವರು ಅತಂತ್ರ ಆಗ್ತಾ ಇದ್ದಾರೆ. ಇದ್ದ ನಿವೇಶನ ಕೊಟ್ಟು ಬೀದಿ ಪಾಲಾಗಿರುವಂತದ್ದು ಸಂತ್ರಸ್ತರು. ಏರ್ಪೋರ್ಟ್ಗೆ ನಿವೇಶನ ಬಿಟ್ಟು ಕೊಟ್ಟವರಿಗೆ ಇಲ್ಲ ಪುನರ್ವಸತಿ. 2007ರಲ್ಲಿ ವಿಮಾನ ನಿಲ್ದಾಣಕ್ಕೆ ವಶಪಡಿಸಿಕೊಳ್ಳಲಾಗಿದ್ದಂತ ನಿವೇಶನ, ಹುಬ್ಬಳ್ಳಿ ಏರ್ಪೋರ್ಟ್ ವಿಸ್ತರಣೆಗಾಗಿ ವಶಪಡಿಸಿಕೊಂಡಿದ್ದಂತ ನಿವೇಶನ, 529 ನಿವೇಶನಗಳನ್ನು ವಶಪಡಿಸಿಕೊಂಡಿದ್ದ ಸರ್ಕಾರ. ಈ ಪೈಕಿ ಅರ್ಧ ಜನರಿಗೆ ಮಾತ್ರ ಪುನರ್ವಸತಿ ಕೊಟ್ಟಿರುವಂತ ಸರ್ಕಾರ. ಪರ್ಯಾಯ ನಿವೇಶನಕ್ಕೆ 16 ವರ್ಷ ಅಲಿದ್ರೂ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂತ್ರಸ್ತರು ಡೆಡ್ಲೈನ್ ಕೊಟ್ಟಿದ್ದಾರೆ. ಇದೇ 24ರಂದು ನಿವೇಶನ ಹಂಚಿಕೆಗಾಗಿ ವಿಶೇಷ ಸಭೆ ಕರೆದಿರುವಂತದ್ದು ಕೂಡ. ನಿವೇಶನ ನೀಡದೇ ಇದ್ರೆ ಅನಾಹುತಕ್ಕೆ ನೀವೇ ಜವಾಬ್ದಾರಿ ಅಂತ ಎಚ್ಚರಿಸಿದ್ದಾರೆ. ಇವತ್ತು ನಮ್ಮ ಸಮಸ್ಯೆ ಬಗೆಹರಿಸಿಕೊಡ್ರಿ, ಶೀಘ್ರದಲ್ಲಿ ಇತ್ಯರ್ಥ ಮಾಡ್ರಿ ಅಂತ ನಾವು ಹೇಳಿದ್ದೀವಿ. ಅವರು 20ನೇ ತಾರೀಕು ನಮಗೋಸ್ಕರ 4ನೇ ತಾರೀಕು ಅದು ಕರೀತಾರೆ ಅನ್ನೋಂಥ ವಿಮಾನ ನಿಲ್ದಾಣ ಸಂತ್ರಸ್ತರ ಒಕ್ಕೂಟಕ್ಕೆ, ವಿಮಾನ ನಿಲ್ದಾಣ ಸಂತ್ರಸ್ತರ ಒಕ್ಕೂಟಕ್ಕೆ ವಿಮಾನ ನಮಗ ಬೇಕು, ಬೇಕು ಬೇಕು ಬೇಕೇ ಬೇಕು. ವಿಮಾನ ನಿಲ್ದಾಣ ಸಂತ್ರಸ್ತರ ಒಕ್ಕೂಟಕ್ಕೆ ವಿಮಾನ ನಿಲ್ದಾಣ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿಮಾನ ನಿಲ್ದಾಣ ಸಂತ್ರಸ್ತರ ಒಕ್ಕೂಟಕ್ಕೆ, ವಿಮಾನ ನಿಲ್ದಾಣ ಸಂತ್ರಸ್ತರ ಒಕ್ಕೂಟಕ್ಕೆ. ವಿಮಾನ ನಿಲ್ದಾಣ ಸಂತ್ರಸ್ತರ ಒಕ್ಕೂಟಕ್ಕೆ